ಆಟೋ ಡ್ರೈವರ್ಗಳು ಪ್ರತಿಯೊಬ್ಬರು ಅಣ್ಣ ತಮ್ಮದಿರು ಅಕ್ಕ ತಂಗಿರು ಎಷ್ಟೋ ಜನ ಇದ್ದಾರೆ, ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು ಮೇಡಮ್. ಈಗ ನಾವು ಬೆಳಗ್ಗೆ 9 ಗಂಟೆಯಿಂದ ನಿಂತಿದ್ದೀವಿ ಮೇಡಮ್. ಇವಾಗ ಇಲ್ಲಿ 10 ಬಂದು ಗ್ಯಾಸ್ ಇಲ್ಲ ಅಂತಾರೆ. ಇದೇ ಥರ 3 ದಿನದಿಂದ ಹಿಂಗೆ ಆಗ್ತಿದೆ ಮೇಡಮ್. ತುಂಬ ಕಷ್ಟ ಆಗ್ತಿದೆ ಮೇಡಮ್. ಏನು ಮಾಡೋದಂತಲೇ ಅರ್ಥ ಆಗ್ತಿಲ್ಲ. ಅವರು ಆಟೋ ಡ್ರೈವರೇ ಮೇಡಮ್. ಅದೇ ಮೇಡಮ್, ಅವರು ಡ್ರೈವರೇ. ಈ ಥರ ಪ್ರಾಬ್ಲಮ್ಮು. ಈಗ ನಾವು 300 ಗಾಡಿ ಇರುತ್ತೆ, ಹಾಕೊಳ್ಳೋಣ ಮುಂದೆ ಹೋಗ್ತಾ ಇರ್ತೀವಿ. ನೋಡಿ, ನಾನು ಬೆಳಗ್ಗೆ 9 ಗಂಟೆ ಬಂದೆ, ಇನ್ನೂ 50 ಗಾಡಿ ನಿಂತಿದೆ ಮೇಡಮ್. ಇವಾಗ ಗ್ಯಾಸ್ ಖಾಲಿ ಆಗಿದೆ. 10 ಬಂಕಲ್ಲಿ ನಾವು ಚೆಕ್ ಮಾಡ್ಕೊಂಡು 11ನೇ ಬಂಕಿಗೆ ನಾವು ಬಂದಿರೋದು. ಈ ಬಂಕಲ್ಲಿ ಒಂದು ಬಂಕಲ್ಲಿ ಸಿಗ್ತಾ ಇಲ್ಲ. ನಾವೇನು ಗೊತ್ತಾ ಹೇಳೋದು ಮೇಡಮ್, ಈಗ ಒಬ್ಬರು ಇಬ್ಬರು ಆಟೋ ಡ್ರೈವರ್ ಪರವಾಗಿಲ್ಲ. ನಾವು ಪಕ್ಷದ ಬಗ್ಗೆ ಹೋಗ್ಬಾರ್ದು, ತಪ್ಪಾಗೋಗ್ತದೆ. ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು. ಇಲ್ಲಿ ಏನಂದರೆ ಯಾರು ಏನು ತಪ್ಪು ಮಾಡ್ತಾರೆ, ಫಸ್ಟ್ ಅವಾಗ ಏನು ಮಾಡೋರು, ಆಟೋದವರು ಯಾರನ್ನ 50 ರೂಪಾಯಿ ಎಕ್ಸ್ಟ್ರಾ ಕೇಳೋದು, 30 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಫಸ್ಟ್ ಆಟೋದನ್ನ ಟಾರ್ಗೆಟ್ ಇಕ್ಕೋರು. ಯಾರೋ ಪಬ್ಲಿಕ್ಕು ಜನ ಮಾಡೋದು. ಈಗ ಪಬ್ಲಿಕ್ ಯಾಕೆ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ? ಈಗ ಪಬ್ಲಿಕ್ ಬೇಕಾಗಿರೋದು ಆಟೋದಾರೆ. ಬಸ್ಸಲ್ಲಿ ಹೋಗೋಲ್ಲ, ಈಗ ಕೌನ್ಸಿಲರ್ ಹೋಗೋದಿಲ್ಲ, MLA ಬರೋದಿಲ್ಲ, ಸಿದ್ದರಾಮಯ್ಯ ಬರೋದಿಲ್ಲ, ಮೋದಿ ಬರೋದಿಲ್ಲ. ಇಲ್ಲಿ ಬರೋದು ಯಾರು? ಆಟೋ ಡ್ರೈವರ್. ಕಷ್ಟಕ್ಕಂತ ಸಹಾಯ ಮಾಡೋದು ಆಟೋ ಡ್ರೈವರ್. ಆಟೋ ಡ್ರೈವರ್ಗೆ ಹೆಲ್ಪ್ ಮಾಡಬೇಕಾಗಿರೋದು ಪಬ್ಲಿಕ್. ಇವತ್ತು ಯಾಕೆ ಪಬ್ಲಿಕ್ ಕೇಳ್ತಾ ಇಲ್ಲ? ಏನ್ರಿ ಇವತ್ತು ನೀನು 100 ರೂಪಾಯಿ ಕೇಳ್ತಾ ಇದ್ದೀಯ, 100 ಕೇಳ್ತಾ ಇದ್ದ, ಯಾಕೆ ಕೇಳ್ತಾ ಇಲ್ಲ ನೀವು ಪಬ್ಲಿಕ್ಕು? ಯಾಕೆ ಮೇಡಮ್ ಕೇಳ್ತಾ ಇಲ್ಲ ಪಬ್ಲಿಕ್ ಇವಾಗ ನಮ್ಗೆ ಸಪೋರ್ಟ್ ಮಾಡೋತ್ತಲ್ಲ. ಈಗ ಗ್ಯಾಸ್ ರೈಟು 55 ರೂಪಾಯಿ ಇದ್ದಿತ್ತು, ಇವಾಗ 90 ರೂಪಾಯಿ ಐತಲ್ಲ. ಅಂದರೆ ಅಲ್ಲ ಮೇಡಮ್, ಇವಾಗ ಆ ಗ್ಯಾಸ್ ರೈಟು ಇವಾಗ ಅವ್ರು ಒಬ್ಬ ಬಂಕಲ್ಲಿ 50,000 ಲೀಟ್ರ್ ಇರ್ತದೆ. 50,000 ಲೀಟ್ರಿಗೆ ಮಿನಿಮಮ್ 50,000 ಲೀಟ್ರಿಗೆ ನೀನು 400 ರೂಪಾಯಿ 40 ರೂಪಾಯಿ ಜಾಸ್ತಿ ಮಾಡಿದ್ರೆ 80 ಲಕ್ಷ ರೂಪಾಯಿ ಆಗೋಯ್ತು. ಒಂದು ಬಂಕಲ್ಲಿ ಹಂಗೆ 80 ಲಕ್ಷ ರೂಪಾಯಿ 2 ದಿನದಲ್ಲಿ 3 ಲೂಟಿ ಮಾಡಿದ್ರೆ ನಮ್ಮಂಥ ಬಡವರು ಎಲ್ಲಿ ಹೋಗ್ಬೇಕು ಹೇಳಿ? ಇದನ್ನು ಕೇಳೋರು ಯಾರು? ಇದು ಏನು ಮಾಡ್ಬೇಕಾದ್ರೆ, ಈ ಥರ ಇರೋ ಜನಗಳಿಗೆ ಏನು ಮಾಡ್ಬೇಕಾದ್ರೆ ಗೌರ್ಮೆಂಟ್ ಏನು ಮಾಡ್ತಾರೆ, ಎಲ್ಲಿ ದಂಧೆ ನಡೀತದೋ ಆ ಜಾಗದಲ್ಲಿ ಫಸ್ಟು ಹೋಗಿ ಆ ಜಾಗದಲ್ಲಿ ವಿಡಿಯೋದವ್ರು ಇರ್ಬೋದು. ಯಾಕಂದರೆ ಆ ಜಾಗದಲ್ಲಿ ಹೋಗಿ MLA ಇರ್ಬೋದು, ಕೌನ್ಸಿಲರ್ ಅಷ್ಟು ಇದ್ರೊಳಗಡೆ ಯಾರು ಇರ್ತಾರೆ, ಪೊಲೀಸ್ನವ್ರು ಇರ್ಬೋದು. ಆ ಜಾಗದಲ್ಲಿ ಫಸ್ಟ್ ಅವ್ರು ಆ್ಯಕ್ಷನ್ ತಗೊಬೇಕು. ಯಾಕೆ ಜಾಸ್ತಿ ಮಾಡಿದ್ದೀರಾ? ಇಲ್ಲ ಗೌರ್ಮೆಂಟ್ ಇಲ್ಲ, ಏನಾರ ಸಿದ್ದರಾಮಯ್ಯ ಹೇಳಿದಾರಾ, ಇಲ್ಲ DK ಶಿವಕುಮಾರ್ ಅವ್ರು ಹೇಳಿದಾರಾ, ಇಲ್ಲ ಮೋದಿ ಹೇಳಿದಾರಾ, ಇಲ್ಲ JDS ಇಂದ ಯಾರು ಹೇಳಿದ್ರು? ಯಾರು ಹೇಳಿಲ್ವಲ್ಲ. ಮತ್ತು ಇವ್ರು ಹೆಂಗೆ ಇವ್ರು ಹೆಂಗೆ 40 ರೂಪಾಯಿ 50 ರೂಪಾಯಿ ಇದು ಮಾಡ್ಕೊಂಬಿಟ್ರು? ಹಂಗಾರೆ ಇವ್ರು ಎಲ್ಲಿಂದ ಬರ್ತಾರೆ ಮತ್ತೆ ಗ್ಯಾಸು? ಇವರು ಏನೋ ಬ್ಲ್ಯಾಕಾಗಿ ತಂದು ಕೊಡ್ತಾರಾ? ಎಲ್ಲಿಂದ ಬ್ಲ್ಯಾಕಾಗಿ ಬರ್ತಿದ್ದು ಇವ್ರಿಗೆ? ಗೌರ್ಮೆಂಟಿಂದಾನೇ ಬರ್ತಾಯಿದೆ. ಎಲ್ಲಿಂದ ಬರ್ತಾಯಿದ್ದು? ಇವ್ರು ಯಾಕೆ ಸುಮ್ಮನೆ ಇಲ್ಲ ಒಂದು ಕೆಲಸ ಮಾಡ್ಬೋದಲ್ಲ, ಇವ್ರಿಗೆ ಎಲ್ಲಿಂದ ಬರೋದು ಹೇಳ್ತಾರೆ. ಒಂದು ಕೆಲಸ ಮಾಡಿ, ಬಂಕಲ್ಲಿ ಗ್ಯಾಸೇ ಸ್ಟಾಪ್ ಆಗ್ಬಿಡ್ಲಿ ಬಿಡಿ, ದೊಡ್ಡವ್ರಲ್ಲಿ ಚಿಕ್ಕವ್ರಲ್ಲಿ ಬೀದಿಗೆ ಬಂದ್ಬಿಡೋಣ ಅಂತ. ಲಾಕ್ಡೌನಲ್ಲಿ ಎಲ್ಲರೂ ಬೀದಿಗೆ ಬಂದುಬಿಟ್ಟಿದ್ದೀವಿ. ಈಗೇನು ಬೀದಿಗೆ ಬರೋದು? ಈಗ 40 ರೂಪಾಯಿ 40 ಲಕ್ಷ ಒಂದು ವಾರಕ್ಕೆ 2 ದಿನಕ್ಕೆ ಬಂದುಬಿಡ್ತದೆ. ಅಲ್ಲ ಮೇಡಮ್, ಅದು ಕೊಡೋದು ಬಿಡೋದು ಇರ್ತದೆ ಮೇಡಮ್. ನೋಡಿ, ನಾವು ಕಷ್ಟಪಡೋದು ನಮ್ಮ ಹತ್ರ ಇರೋದಿಲ್ಲ. ಅದು ಅವ್ರ ಹತ್ರ ಇತ್ತು, ಅವ್ರು ಮಾನವತೆಯಿಂದ ಮಾಡಬೇಕಾಗಿತ್ತು. ಅವಾಗ ಕಾಂಗ್ರೆಸ್ ಮಾಡಿದ್ರು, BJP ಮಾಡಿದ್ರು, JDS ಅವೆಲ್ಲ ನಾವು ಹೇಳೋಕ್ಕಾಗಲ್ಲ. ಇಲ್ಲಿ ನಾವು ಏನು ಗೊತ್ತ ಹೇಳೋದು, ಇಂಥ ಮೋಸ ನಡೀತಾ ಇದೆಯಲ್ಲ, ಈ ಥರ ದಂಧೆ ಮಾಡೋರು ಯಾಕೆ ಹಿಡಿತಾ ಇಲ್ಲ? ಪಬ್ಲಿಕ್ಕಲ್ಲಿ ದಂಧೆ ನಡೀತಾ ಇದೆ. ಇದು ಏನೋ ಕದ್ದು ಮುಚ್ಚಿ ನೈಟ್ 12 ಗಂಟೆ 1 ಗಂಟೆ ದಂಧೆ ನಡೆದ್ರೆ ಪರವಾಗಿಲ್ಲಪ್ಪ ಅಂದ್ಬಿಡು. ಪಬ್ಲಿಕ್ಕಲ್ಲೇ ನಡೀತಾ ಇದೆಯಲ್ಲ. ಪಬ್ಲಿಕ್ ಜನ ಇಲ್ಲ, ಹೊಟ್ಟೆ ಮೇಲೆ ಹೊಡಿದವರು ಲಕ್ಷಾಂತ ಆಟೋದವರು ಬೀದಿಗೆ ಬಂದಾರ. ಅವ್ರ ಬಗ್ಗೆ ಯಾರಾದ್ರೂ ಕಲಿಸಿತ ಅಂತಾರ? ಎಲೆಕ್ಷನ್ಗೆ ಬಂದಾಗ ಏನು ಮಾಡ್ತಾರೆ, ಅವ್ರು ಮಾತಾಕ್ ಹೋಗ್ತಾರೆ, ದುಡ್ಡು ಕೊಡ್ತಾರೆ, ನಾವುಗಳೇ ತಪ್ಪು ಮಾಡ್ಕೊತೀವಿ. ಏನಂದರೆ ಅವ್ನು 1,000 ಕೊಡ್ತಾನೆ, ಇವ್ನು 5,000 ಕೊಡ್ತಾನೆ, ಆಮೇಲೆ ಮಾಡ್ತೀವಿ ಹಾಕೊಂಬಿಡ್ತೀವಿ. ಫಸ್ಟು ನಮ್ಮ ಜನಗಳು ನಾವು ಅರ್ಥ ಮಾಡ್ಕೊಬೇಕು. ಇನ್ಮೇಲೆ ಅರ್ಥ ಮಾಡಿ ಬಂಕಲ್ಲಿ ನಾವು ಯಾಕೆ 105 ರೂಪಾಯಿ ಕೊಡ್ತೀವಲ್ಲ, 105 ರೂಪಾಯಿ ಕೊಡೋದು ನಾವು ಇಷ್ಟು ಆಟೋದವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನೆಕ್ಸ್ಟ್ ಇವ್ರು ಏನು ಮಾಡ್ತೀವಿ, ಬಂಕಲ್ಲಿ 105 ರೂಪಾಯಿಗೆ ಹಾಕೋದಿಲ್ಲ. ನಾವು ಏನು ಮಾಡ್ತೀವಿ, ನಮ್ಗೆ ಹೊಟ್ಟೆ ಪಡು, ಇವಾಗ ಹೊಟ್ಟೆ ತುಂಬಿಸ್ಕೊಬೇಕು ಅಂತ ಏನು ಮಾಡ್ತಿದ್ದೀವಿ, ಬಂದು 105 ಕೊಡ್ತೀವಿ. ಇವತ್ತು ಒಂದಿನ 110 ಕೊಡ್ತೀವಿ. ನಾಳೆ ಏನು ಮಾಡ್ತಾರೆ, ನಾವು ನೋಡ್ಸ್ಕೊಟ್ಟಿರೋ ಪಾಠ ಇವತ್ತು 70 ರೂಪಾಯಿ ಆಯಿತು, 80 ರೂಪಾಯಿ ಆಯಿತು, 90 ರೂಪಾಯಿ ಆಯಿತು. ನಮ್ಮ ಹೊಟ್ಟೆಗೋಸ್ಕರ ಅಂತ ನೋಡ್ಕೊತೀವಿ. ನನ್ನೊಬ್ಬನ ಹೊಟ್ಟೆ ನೋಡ್ಸ್ಕೊಳ್ಳೋ ಬಂದು ನಾವು 10 ಜನ ಹೊಟ್ಟೆ ನೋಡ್ಸ್ಕೊಂಬಿಟ್ರೆ ಅವಾಗಿಂತ ಬಂಕೋರು ಯಾರೂ ಜಾಸ್ತಿ ಮಾಡೋದಿಲ್ಲ. ನಮ್ಮಲ್ಲೂ ತಪ್ಪಿದೆ. ಯಾಕಂದ್ರೆ ಇವತ್ತು ನೋಡಿ, 11 ಬಂಕ್ ಮೇಲೆ ಸ್ಕೂಲ್ ಟ್ರಿಪ್ ಮಾಡಬೇಕಾದ್ರೆ ಸ್ಕೂಲ್ ಟ್ರಿಪ್ಪಲ್ಲಿ ಲಾಸ್ಟ್ ಅರ್ಧ ದಾರಿಗೆ ಇದಾಗೋಯ್ತು. ಲಾಸ್ಟ್ ಥ್ರೋ ಮಾಡ್ಕೊಂಡು ತಗೊಂಬಂದಿದ್ದೀನಿ ಮಕ್ಕಳು ಬಿಟ್ಬಿಟ್ಟು. ಯಾರಿಗೆ ಹೇಳ್ಬೇಕಾದ್ರೆ ನಮ್ಮ ಕಷ್ಟಗಳನ್ನ? ದಯವಿಟ್ಟು ನೀವು ಚಾನಲ್ನವರು ಪಬ್ಲಿಕ್ಗೆ, ಕಾಂಗ್ರೆಸ್ ಆಗಲಿ BJP ಆಗಲಿ, ದಯವಿಟ್ಟು ಗೌರ್ಮೆಂಟ್ಗೆ ಮಕ್ಕೊಡ್ದಂಗೆ ಆಗಬೇಕು. ಯಾವುದೇ ಸರ್ಕಾರಕ್ಕಾಗಲಿ ಮಕ್ಕೊಡ್ದಂಗೆ ಆಗಬೇಕು. ಇಂಥ ದಂಧೆಗಳು ನಡೀತಾವಲ್ಲ, ಆ ದಂಧೆಗಳು ಯಾಕೆ? ಈಗ 50 ರೂಪಾಯಿ ಗೌರ್ಮೆಂಟಿಂದ ಕೊಟ್ಟಿರೋ, ನಿಮ್ಮ ಅಪ್ಪನ ಮಂದ ಕೊಟ್ಟಿಲ್ಲ. 50 ರೂಪಾಯಿ ಗೌರ್ಮೆಂಟಿಂದ ಕೊಟ್ಟಿರೋದು. ನೀನು ಹೆಂಗೆ ಮಾಡ್ತೀವಿ? ನಿಮ್ಮ ಅಪ್ಪನ ಮಂದಿ ತಗೊಂಬಂದಿದ್ಯಾ? ನೀನು ಬ್ಲಾಕ್ ತಗೊಂಬತ್ತಿದ್ಯಾ? ಬಂಕ್ರೋರ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಅಪ್ಪನ ಮಂದೆ ತಗೊಂಬಂದಿದ್ದೀರಾ? ನೀನು ಅಕಸ್ಮಾತ್ ಏನೋ ನೀನು ಅಲ್ಲೇನ 100 ರೂಪಾಯಿ 70 ರೂಪಾಯಿ 80 ರೂಪಾಯಿ ನೀನು ಕೊಟ್ಟಿದ್ರೆ ನೀನು ಸ್ವಂತ ನೀನು ಜಾಸ್ತಿ ಮಾಡು. ನೀನೇನಿಲ್ಲ, ನೀನು ಅಲ್ಲಿ ತಾನೇ ತಗೊಂಬಂದಿರೋದು. ತಗೊಂಬಂದ್ಮೇಲೆ ನೀನು ಯಾಕೆ ಜಾಸ್ತಿ ಮಾಡ್ತಾ ಇದ್ದೀರಾ? ನಾವು ಬಂಕೋರ್ಗೆ ಹೇಳ್ತಾ ಇದ್ದೀವಿ ಮೇಡಮ್. ಏನೋ ಬಂಕೋ ಏರ್ ಏನು ಗೊತ್ತಾ, ಬಂಕಲ್ಲಿ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? 40 ರೂಪಾಯಿ ಮಾಡಕ್ಕ 40 ರೂಪಾಯಿಗೆ 55 ರೂಪಾಯಿ ಗ್ಯಾಸು 90 ರೂಪಾಯಿ ಆಯ್ತಲ್ಲ, 45 ರೂಪಾಯಿ ಹೆಂಗೆ ನೀವು ಮಾಡಿದ್ರ? ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು? ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು? ಏನೋ ಒಂದು 5 ರೂಪಾಯಿ ಜಾಸ್ತಿ ಮಾಡಿ, ಒಂದು 10 ರೂಪಾಯಿ ಜಾಸ್ತಿ ಮಾಡಿ. ಈಗ ಮಾಡಿ ನಿಮ್ಮಿಂದ ನಮ್ಮ 8 ಮಕ್ಕಳು ನಾವು ಹೊಟ್ಟೆ ತುಂಬಿಸ್ಕೊಬೋದು. ನಮ್ಮ ಅಕ್ಕ ತಂಗಿ ಇವಾಗ ಎಜುಕೇಷನ್ ಇದೆ, ಮಕ್ಕಳಿದೆ, ಬಾಡಿಗೆ ಮನೆ ಕಟ್ಟಬೇಕು, 300 ರೂಪಾಯಿ ಆಟೋ ಲೋನ್ ಕಟ್ಟಬೇಕು. ಎಲ್ಲಿಂದ ಕಟ್ಟೋದು ನಾವು ಆಟೋ ಲೋನು? ಹೇಳಿ ಮೇಡಮ್. ಡಬಲ್ಲು ಅಲ್ಲ, ಈ ಡಬಲ್ ಮಾಡ್ಕೊಂಬಿಟ್ರೆ ನಾವು ಜೀವ ಮಾಡೋದಿಲ್ಲಿ ತಿನ್ನೋದು. ಅದರಲ್ಲಿ ಗ್ಯಾಸ್ ಫುಲ್ಲು ಬರೋದಿಲ್ಲ. ಅದಾಗ 5 ಲೀಟ್ರ್ ಹಾಕಿದ್ರೆ 5 ಲೀಟ್ರಲ್ಲಿ 1.5 ಲೀಟ್ರ್ ಏರ್ ಹೋಗ್ತದೆ. ಫಾಸ್ಟಾಗಿ ಹಾಕ್ತಾರೆ, ಗ್ಯಾಸ್ ಫುಲ್ ಆಗೋದಿಲ್ಲ. ಏನು ಮಾಡಬೇಕು? ನಮ್ಮ ಕಷ್ಟ ನಾವು ಯಾರಿಗೆ ಹೇಳಬೇಕು?
ಇವಾಗ ಏನೋ ಮಕ್ಕ ನೋಡ್ತಾ ಇದ್ದೀವಿ, ನಾವು ಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ. ನಾನೇನು ಅವನಿಗೇನು ಭಯ ಪಡಬೇಕಾಗಿಲ್ಲ, ಅವನಿಗೆ ಕೇಳೋ ಅವಶ್ಯಕತೆ ಇಲ್ಲ. ಇದು ನಮ್ಮಕ್ಕೂ ನಮ್ಮಿಂದ ಇವತ್ತು ಬದುಕ್ತಾ ಇದ್ದಾರೆ ಪ್ರತಿಯೊಬ್ಬರು. ಆಟೋ ಯಾರು ಹೇಳಿ ಬಂಕ್ಗಳವ್ರು ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಎಲ್ಲರೂ ನಮ್ಮ ಆಟೋದವರಿಂದಲೇ ಬದುಕ್ತಾ ಇರೋದು. ನಮ್ಮಿಂದ ಬದುಕಿ ಇವತ್ತು ನಮ್ಮ ಹೊಟ್ಟೆ ಮೇಲೆ ಹೊಡೆಯೋದು ತಪ್ಪಲ್ವ ಮೇಡಮ್. ನಾನು ಹೇಳೋದೇನಂದ್ರೆ ನಿಮ್ಮಂಥ ಚಾನಲ್ ಅವರು ದಯವಿಟ್ಟು ನೋಡಿ ಅವ್ರಿಗೆ ಈ ಎದೆ ಒಳಗಡೆ ತಾಟ್ಬೇಕು. ಈ ಥರ ಅವ್ರಿಗೆ ಹೇಳಿ ಅವ್ರ ಮನ್ಸ್ಕಾರಿಗೆ ದಯವಿಟ್ಟು ಗ್ಯಾಸ್ ರೇಟ್ ಕಮ್ಮಿ ಮಾಡಿ ಪಬ್ಲಿಕ್ ಗ್ಯಾಸ್ ಕೊಡಿ. ಇಲ್ಲ ಅಂದ್ರೆ ಈ ವಾರ ಅಲ್ಲ, ಒಂದು ವಾರ ಆಗಲ್ಲಪ್ಪ ಫುಲ್ ಗ್ಯಾಸು, ಈ ಥರ ನೀವು ತಾಳಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಒಂದು ವಾರ ಬಂದ್ ಮಾಡ್ಬಿಡ್ಲಿ. ಸೊ ಅವಾಗ ಏನು ಮಾಡ್ತೀವಿ, ನಮ್ಮ ಮನೆ ನಾವೇನೋ ಗಂಜಿನೋ ಅಮ್ಮನಿನ ಕುಡಿತೀವೋ, ಇಲ್ಲ ಸಾಯ್ತೀವೋ, ಇಲ್ಲ ಫೈನಾನ್ಸ್ ಅಂತ ಉಗಿಸ್ಕೊಂತೀವೋ, ಉಪಹಾಗಿಸ್ಕೊಂತೀವೋ, ಅದು ನಮ್ಮ ಮನೆ ಬರ. ದಯವಿಟ್ಟು ಇಂಚ್ಬಿಡಕ್ಕೆ ಹೇಳಿ. ಈ ಥರ ಅನ್ಯಾಯ ಒಬ್ರಿಗೊಬ್ರಿಗೆ ಅನ್ಯಾಯ ಮಾಡು. ಇವಾಗ ನನ್ನ ತಲೆ 100 ರೂಪಾಯಿ ಐತೆ, ಇವ್ರ ತಲೆ ಐತಾ, ಇವ್ರ ತಾವ ಐತಾ, ಬರ್ತಾರೆ ಹಂಗೂ ಬಂದು ಇವ್ರು ಯಾರೋ ಇರೋರು ಏನು ಮಾಡ್ತಾರೆ, 1000 ರೂಪಾಯಿ ಕೊಟ್ಟು ಹಾಕ್ಸ್ಕೊಳಕ್ಕೆ ಹೋಗ್ತಾರೆ. 1000 ಹಾಕಲ್ಲ, 200ಕ್ಕೆ ಹಾಕಿಸ್ಕೊ, 300ಕ್ಕೆ ಹಾಕ್ಸ್ಕೊ. ಅವ್ರು ಎಲ್ಲೆಲ್ಲಿಂದ ಬಂದಿರ್ತಾರೋ ಅದು ನೀವೇ ದೌರ್ಜನ್ಯ ಅದನ್ನು ಮಾಡ್ತೀರಲ್ಲ ಮೇಡಮ್. ಅದನ್ನು ಕೇಳೋರು ಯಾರು ಇಲ್ವಾ ಅಲ್ಲಿ? ಹಂಗೆ ಆಯ್ತು. ನಾನು ಮೈಸೂರು ರೋಡಲ್ಲಿ ಹಾಕ್ಸ್ಕೊಂಡೆ 200 ಗಾಡಿ ಮೇಡಮ್, 195 ಗಾಡಿ ಹಾಕಿದ್ದಾರೆ. ಇನ್ನೇ ನಾನು 5 ಗಾಡಿ ಅಂದರೆ ಸ್ಟಾಪ್ ಆಯಿತು. ಆಮೇಲೆ ಪೊಲೀಸವರೆಲ್ಲ ಬಂದು ಪಬ್ಲಿಕ್ ಇದೆಲ್ಲ 9:30 9:30 11 ಗಂಟೆವರೆಗೂ ಕಾಯ್ತೀನಿ ರಾತ್ರಿ. ಕಾಲದಲ್ಲಿ ಗಂಡು ಮಕ್ಕಳು ದುಡ್ಕೊಂಡು ನೋಡಿ ಈ ತರ ಲೈನಲ್ಲಿ ನಿಂತ್ಕೊಳ್ಳೋದೇ ಕಷ್ಟ. ಕಷ್ಟ. ಹೆಣ್ಣು ಮಕ್ಕಳು 9-10 ಗಂಟೆ ಲೈನಲ್ಲಿ ಮಾಡ್ಬೇಕಲ್ಲ ಮೇಡಮ್, ಹೊಟ್ಟೆಪಾರ ನಡಿಬೇಕು. ಜೀವನಕ್ಕೆ ಅಂತ ಕಲ್ತು ಬಿಟ್ಟಿದೀವಿ, ಇವಾಗ ಮಾಡ್ತಾ ಇದೀವಲ್ಲ ಮೇಡಮ್. ಇವಾಗ ಗ್ಯಾಸ್ ಇಲ್ಲ, ಇವಾಗ ನೋಡಿ ಇಲ್ಲಿಂದ ತಳ್ಕೊಂಡೇ ಹೋಗ್ಬೇಕು. ಎಷ್ಟು ದೂರ ತಳ್ಕೊಂಡು ಹೋಗೋಣ? ಹತ್ರ ಇದ್ರೆ ತಳ್ಕೊಂಡು ಹೋಗ್ಬೋದು, ಎಷ್ಟು ದೂರ ತಳ್ಕೊಂಡು ಹೋಗೋಣ? ಈ ಥರ ಪ್ರಾಬ್ಲಮ್ ಆಗುತ್ತೆ ಹೆಣ್ಮಕ್ಳಿಗೆ ಅನುಕೂಲ ಮಾಡ್ಕೊಟ್ಟಿದ್ದಲ್ಲಪ್ಪ, ನೀವು ಏನಕ್ಕೆ ಸುಮ್ಮನೆ ಗಾಡಿ ಓಡಿಸ್ತೀರಾ? ಮೇಡಮ್. ನಾನು 15 ವರ್ಷದಿಂದ ಡ್ರೈವರೇ ಮೇಡಮ್. ಇವಾಗಿಂದಲ್ಲ ಮೇಡಮ್, 15 ವರ್ಷದಿಂದನೇ ಓಡಿಸ್ತಾ ಇದ್ದೀನಿ ಮೇಡಮ್. ನೀವು ಎಷ್ಟು ದಿನ ಅಂದ್ರೆ ಎಷ್ಟು ಗಂಟೆ ಬಂದು ನಿಂತ್ಕೊಂಡ್ರೆ? ನಾನು 9 ಗಂಟೆಗೆ ಬಂದೆ ಮೇಡಮ್, ಬೆಳಗ್ಗೆ 9 ಗಂಟೆಯಿಂದ ಬಂದೆ. ಮೇಡಮ್ ಬೆಳಗ್ಗೆ 9 ಗಂಟೆಗೆ ಬಂದೆ. ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್. ತುಂಬ ಜನ ಇದಕ್ಕೆ ಏನಾರು ಮಾಡಬೇಕು ಮೇಡಮ್. ಈಗ ಒಂದೊಂದು ಬಂಕಲ್ಲಿ 77 ರೂಪಾಯಿ 60 ರೂಪಾಯಿ ತೋರಿಸ್ತಾ ಇದ್ದಾರೆ, ಒಂದೊಂದು ಕಡೆ ಜಾಸ್ತಿ ಮಾಡ್ತಿದ್ದಾರೆ ಮೇಡಮ್. ನಾವು ಗ್ಯಾಸ್ ಏನು ಹಾಕ್ತೀವಿ ಅದನ್ನು ದುಡಿಯೋಕ್ಕಾಗ್ತಿಲ್ಲ ಇವಾಗ ಎಲ್ಲರಿಗೂ ಅಷ್ಟೇ. ಈಗ ಮೊದಲಾದ್ರೂ 1000 ರೂಪಾಯಿ ಮಾಡ್ತೀವಿ, ಎಲ್ಲರೂ ಹೇಳೋರು 1000 ಆದರೂ ಮಾಡ್ತೀನಿ ಅಂತ. ಈಗ 500 ರೂಪಾಯಿ ಮಾಡ್ತೀನಿ ಅಂತ ಯಾರು ಬಾಯ್ ಬಿಡಲ್ಲ ಮೇಡಮ್. ಎಷ್ಟು ಮಾಡ್ತಾ ಇದ್ರಿ ಮೇಡಮ್? ನಾನು 1-1.5 ಸಾವಿರ ಮಾಡ್ತಿದ್ದೆ ಮೇಡಮ್. ಎಷ್ಟು ಗಂಟೆ ಬೆಳಗ್ಗೆ ಎಷ್ಟು ಗಂಟೆ ಗಾಡಿ ಐತಿ? ನಾನು ಬೆಳಗ್ಗೆ 6 ಗಂಟೆಗೆ ಗಾಡಿ ತೆಗಿತೀನಿ ಮೇಡಮ್, ರಾತ್ರಿ 12 ಗಂಟೆವರೆಗೂ ಓಡಿಸ್ತೀನಿ ಮೇಡಮ್. 12 ಗಂಟೆ? ಹಾಂ, 12 ಗಂಟೆವರೆಗೂ. ನಾನು ಖರ್ಚೆಲ್ಲ ಕಳೆದು 1,500 2,000 ಮಾಡ್ತಿದ್ದೆ ಮೇಡಮ್. ಇವಾಗ 500 ರೂಪಾಯಿ ಮಾಡೋಕ್ಕಾಗ್ತಿಲ್ಲ ಮೇಡಮ್, ತುಂಬ ಕಷ್ಟ ಆಗ್ತಿದೆ.